ಅಗ್ರಿಕಲ್ಚರ್ ಅನ್ನುವಂಥದ್ದು ಒಂಥರ ಲೈಫ್ ಸ್ಟೈಲ್ ಆಗಿತ್ತು. ಹೌದು. ಅದು ಅಂದರೆ ಅದ್ರ ಮೇಲೆ ಡಿಪೆಂಡೆಂಟು, ಅದರಿಂದ ಏನೋ ಒಂದು ದೊಡ್ಡ ಸಾಧಿಸ್ಬಿಟ್ಟ ಅನ್ನುವಂಥದ್ದು ಅವ್ನ ಜೀವನ ಅವ್ನು ಮಾಡ್ಕೊಂಡು ಹೋಗ್ತಿದ್ದ. ಬೇಕಾದ ಬೆಳೆ ಎಲ್ಲ ಅವ್ನ ಜಮೀನಾಗಿರ್ತಿತ್ತು. ಅವನೇನೋ ಹೊರಗೆ ಹೋಗಿ ಖರೀದಿ ಮಾಡೋದು ಬಹಳ ಕಡಿಮೆ. ಏನೋ ಸೋಪ್ ತರಬೇಕು, ಆ ಥರ ಉಪ್ಪು ತರಬೇಕು, ಬೆಂಕಿಪಟ್ಟಣ ತರಬೇಕು ಅನ್ನೋದಷ್ಟೇ ಅವನ ಅಂಗಡಿಗೆ ಹೋಗ್ಬೇಕು. ಆಹಾರಕ್ಕೆ ಏನೇನು ಬೇಕಾಗಿತ್ತು ಎಲ್ಲವನ್ನೂ ಅವನೇ ಬೆಳಕತ್ತಿದ್ದ. ಅವನ ಜೀವನ ಅವ್ನು ಸುಖಮವಾಗಿ ನಡ್ಕೊಂಡು ಹೋಗ್ತಿತ್ತು. ಬಟ್ ಜಾಗತೀಕರಣದ ಕಾರಣಕ್ಕಾಗಿ ಜನ ಹೆಂಗೆ ಲೈಫ್ ಸ್ಟೈಲ್ ಮಾಡ್ತಿದ್ದಾರೆ ಅನ್ನೋದು ರೈತ ನೋಡ್ದ. ಇವನು ಕಮಾಡಿಟಿ ಪ್ರಾಡಕ್ಟ್ಸ್ ಹೆಚ್ಚು ಮಾಡ್ಕೊಂಡ, ಈ ಕ್ಯಾಶ್ ಕ್ರಾಪ್ಸ್ ಹೆಚ್ಚು ಮಾಡ್ಕೊಂಡ, ಮೊನೋಕ್ರಾಪಿಗೆ ಬಂದ. ಸಂಯುಕ್ತ ಬೆಳೆಗಳನ್ನೆಲ್ಲ ಬಿಟ್ಟು ಮೊನೋಕ್ರಾಪಿಗೆ ಬಂದು ಎಲ್ಲ ಕಳ್ಕೊಂಡ. ಎಲ್ಲನೂ ಖರೀದಿ ಮಾಡ್ಕೊಂಡೇ ಬರೋದು ಈಗ. ಅಲ್ಲ ಅಂದ್ರೆ ರೈತ ಹಂಗೆ ಆಸೆ ಪಟ್ಟಿತ್ತಪ್ಪ, ಉಳಿದವ್ರ ಥರ ನಾನು ಬದುಕಬೇಕು ಅಂತ. ನನ್ನ ಮನೆಗೂ ಒಂದು LED TV ಇರಬೇಕು, ನನ್ನ ಕೈಯಾಗೂ ಒಂದು ಸ್ಮಾರ್ಟ್. ಅದರಿಂದ ಇರೋದಿಲ್ಲ. ಅಲ್ಲ, ಈಗ ಯಾರು ಸಾವಯವ ಮಾಡ್ತಾರೆ ಅಥವಾ ಈ ಬಯೋಡೈವರ್ಸಿಟಿಯಲ್ಲಿ ಕೃಷಿ ಮಾಡ್ತಾರೆ, ಅವ್ರ ಮನೆಯಲ್ಲಿ TV ಇಲ್ವಾ? ಅವ್ರೇನು ಒಳ್ಳೆ ಮನೆ ಕಟ್ಕೊಂಡಿಲ್ವಾ? ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಅದು ಒಂದು ಸೈನ್ಸು. ಏನೂ ಮಾಡದೇ ಇರೋದೇ ಸಾವಯವ ಕೃಷಿ ಅಂತ ನಾವು ಅಂದ್ಕೊಂಡಿವಿ ಅಂದರೆ ಶ್ರೀಲಂಕಾದ ಸ್ಥಿತಿ ನಮಗೂ ಬಂದಿತ್ತು. ಅದು ಒಂದು ಸೈನ್ಸು. NPK ನಾವು ಆ ಸಿಂಥೆಟಿಕ್ ಮಾಧ್ಯಮದಿಂದ ಕೊಡೋದಕ್ಕಿಂತಲೂ ಜೈವಿಕ ಮಾಧ್ಯಮದಿಂದ ಕೊಡೋದು, ಇದು ಸಾವಯವ, ಇದು ನಮ್ಮ ಪಾರಂಪರಿಕ ಕೃಷಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.